ಎಮ್ಮ ಮನೆಯಂಗಳದಿ ಬೆಳೆದೊಂದ ಹೂವನ್ನು ನಿಮ್ಮ ಮನೆ ಮಡಿಲೊಳಗಿಡಲು ತಂದಿರಿಸುವೆವು. ಅಯ್ಯ ಮಹನೀಯರೇ, ನಮ್ಮ ಬಾಲಕಿಯು ಆಗಾಗ ತವರು ಮನೆಗೆ ಹೋಗಬೇಕೆಂದು ಪತಿಯಲ್ಲಿ ಕೇಳಿದಾಗ ಸತಿಯ ಮಾತನ್ನು ತಿರಸ್ಕರಿಸದೆ ಹಾದೇ ಖರ್ಚಿಗೆ ಹಣವನ್ನು, ಕತೆಬಾದಿಗೆ ಬುತ್ತಿಯನ್ನು, ಭದ್ರತೆಗೆ ಕಾಳಾಳುಗಳನ್ನು ಕೊಟ್ಟು ಕಳಿಸುವಂತಹ ಮುಖ್ಯಸ್ಥರು ಯಾರಯ್ಯ? ಅಯ್ಯ ಸಭಿಕರೇ, ನಾವು ಹೇಳಿದ ಮಾತಿಗೆ ಎರಡೆನಿಸದೆ ಸಹಿ ಎಂದು ಹೇಳುವುದರಿಂದ ನಮ್ಮ ಕನ್ಯಾರತ್ನವನ್ನು ಮಾಣಿಕ್ಯ ಫಲದಂತೆ ಬಾಯಿಸಿಕೊಂಡು ತಾಯಿ ಎಳೆಕರವನ್ನು ಪ್ರೀತಿಸುವಂತೆ ನೀವೆಲ್ಲರೂ ಪ್ರೀತಿಸುವರಾಗಿ ನಂಬಿರುತ್ತೇವೆ. ಇನ್ನು ಮುಂದೆಗೆ ಈ ವಧುವರರು ಅಮರರಾಗಿಯೂ, ಇಂದ್ರನು ಸಂಚಿಕದಲ್ಲಿಯೂ, ದ್ವಾರಕದಲ್ಲಿ ಕೃಷ್ಣನ ರುಕ್ಮಿಣಿಯು, ಅಯೋಧ್ಯೆಯಲ್ಲಿ ರಾಮನ ಸೀತೆಯು, ನಿಪೀತನದಲ್ಲಿ ನಳನು ದಮಯಂತಿಯು, ಕೈಲಾಸದಲ್ಲಿ ಈಶ್ವರನು ಪಾರ್ವತಿಯು, ಬ್ರಹ್ಮಲೋಕದಲ್ಲಿ ಬ್ರಹ್ಮನು ಸಾವಿತ್ರಿ ಅಷ್ಟ ಸೌಭಾಗ್ಯದಿಂದ ಮೆರೆಯುತ್ತಾ ಇರಲಿ. ಹುಡುಗನ ಕುಟುಂಬದ ಹುಡುಗಿಯರ ಕುಟುಂಬದ ಎಲ್ಲೋ ಬೇಕು, ಅಲ್ಲಿ ಉಪಸ್ಥಿತರು ಯಾರು ಅವೆಲ್ಲ ಬೇಕು, ಎಲ್ಲ ಮುಟ್ಟಿಕೊಂಡು ಇದು ಪೂಜೆಲ್ಲ ಅವೆಲ್ಲ ಹಂಗೆ ಮುಟ್ಟಿಕೊಂಡು ಇರೋ ಒಂದು ಕ್ರಮ ಕೂಡ ಉಂಟು. ಓಕೆ ಆತ ಈಗ 2 ಜನರದ್ದು ಸಾಧಾರಣ ಶೋಭನೆ ಎಲ್ಲ ಬಾರಿ ಲೈಕ್ ಔಟು, ಸೂಪರ್ ಔಟು. ಮಕ್ಕ ಕೂಡ ಕುತ್ಕೊಂಡು ನೋಡ್ತಿದ್ದೆ ಹೆಂಗ ಔಟು, ಸೂಪರ್ ಔಟ್ ಅಲ್ಲ. ಆರಭಾಷೆ ಸಂಸ್ಕೃತಿ, ಗೌಡ ಸಂಸ್ಕೃತಿ ಇದೆಲ್ಲ ಆಯಾ ಧರ್ಮಕ್ಕೆ ಆಯಾ ಜಾತಿಗಳಿಗೆ ಸಂಬಂಧಪಟ್ಟ ಸಂಸ್ಕೃತಿಗ ಉಳ್ಕೊಂಡು ಹೋದರೆ ದೇಶದಲ್ಲಿ ಒಂದು ಒಳ್ಳೆ ರೀತಿಯ ಸುಭದ್ರ ರೀತಿಯಲ್ಲಿ ಹೋಗಕ್ಕೆ ಅಂತ ಹೇಳಕ್ಕ ಅಲ್ಲ. ನಮ್ಮ ಸಂಸ್ಕೃತಿಯನ್ನೇ ಮರೆಯದು ನಾವು ಮುಂದೆ ಹೋಗ್ತು ಅಂತ ಹೇಳಕ್ಕೆ. ಪಾಚಾರಂದ ಎದಿಸಿದ ನಂತರ ಇನ್ನು ಲಾಸ್ಟಿಗೆ ಮರಡುವಂತಹ ಶೋಭನೆ ಅಲ್ಲ. ಈ ಶೋಭನೆಗೆ ಆಲ್ಮೋಸ್ಟ್ ಈಗೆಲ್ಲ ಮರಡುದು ಕಮ್ಮಿ ಆಯ್ತು, ಮೊದಲೆಲ್ಲ ಆದ್ರೆ ತುಂಬಾ ಮರ್ಟ್ಕೊಂಡು ಆ ತರ ಎಲ್ಲ ಶೋಭನೆ ಇದೆ. ಈಗ ಹೆಣ್ಣೆಳಿಸುವ ಏನು ಶೋಭನೆ. ಓಕೆ, ಇಬ್ಬರು ಒಟ್ಟಿಗೆ ಹೇಳ್ರೆ ಯಾರು ಒಬ್ಬನ ಹೇಳ್ರೆ? ಇಬ್ಬರು ಒಟ್ಟಿಗೆ ಹೇಳ್ರೆ ಸ್ವಲ್ಪ ಲಾಯ್ಕ್ಲಿ ಇನ್ನು ಸ್ವಲ್ಪ ಜೋರ್ಲಿಕ್ಕೆ ಹೇಳ್ರೆ. ಓಕೆ, ಸ್ಟಾರ್ಟ್ ಅಲ್ಲ. ಎಮ್ಮ ಮನೆಯಂಗಳದಿ ಬೆಳೆದೊಂದ ಹೂವನ್ನು ನಿಮ್ಮ ಮನೆ ಮಡಿಲೊಳಗಿಡಲು ತಂದಿರಿಸುವೆವು. ಪಡೆಯಿರಿ ಮಗಳನು ಎಮ್ಮ ಮನೆ ಬೆಳಕನು, ನಿಮ್ಮ ಮನೆಯನ್ನು ತುಂಬಲೋಪಿಸುವೆವು. ಮರೆಮೋಸ ಕೊಂಕುಗಳ ನರಿಯಳಿವಳು, ಏನೇತೋ ವಿಶ್ವಾಸವನು ಕಂಡರಿಯಳು. ಸಲಹಿಕೊಳ್ಳಿರೆ ಮಗಳನೊಪ್ಪಿಸುವೆವು, ಕಠಿಣಗಳ ನೇಳಲ್ ಸುಳಿಯಲಿವಳು ಬಾಡುವಳು. ಹಿರಿಮಂಜು ಬಳಲಿಸಿದ ಹೂವಿನಂತೆ, ಸುಖದಲ್ಲಿ ದುಃಖದಲ್ಲಿ ಎಲ್ಲ ದೇಸೆ ಇರುವಿನಲ್ಲಿ ನಿಮ್ಮ ಪಾಲಿಗೆ ನಿಲ್ಲುವ ಕುವರಿಯವಳು. ನಿಮಗಿವಳು ನೀಡುತ್ತಿಹ ಹಾಲೋ ಹಣ್ಣುಗಳ ಸವಿ, ಎಂದೆಂದಿಗೂ ಇವಳ ನಡೆ ನಿಮ್ಮ ಪರವಾಗಿ. ನಿಮ್ಮ ಕೀರ್ತಿಯೋ ಬೆಳಗಲಿ ಸೌಜನ್ಯದಲ್ಲಿ, ನಿಮ್ಮ ಕುಲಶೀಲಗಳು ಪರಿಮಳಿಸಲಿ. ನಿನ್ನ ಪತಿಯಳು ಸೇರಿ ಸುಖವಾಗಿರೋ ಮಗಳೇ, ನಿಮ್ಮ ಸೊಸೆ ಸೋದರಿಯರು ಪಡೆಯಿರಿವಳ. ಜೀವನದ ಸಾಗರದಿ ಸಂಸಾರ ಬಂಧುವಿನೊಳ್ ಆದರಿಪ ಹುಟ್ಟಿನಂತಿಹ ಜೀವಿವಳು. ಇನ್ನೆಂದಿಗೂ ಪತಿಯ ಕಾಯುವುದೇ ಪ್ರೇಮದಿಂದನು ದಿನವೋ. ಅತ್ತೆ ಮಾವಂದಿರನು ತಾಯಿ ತಂದೆ ಎಂದೆನಿಸಿ, ನಿತ್ಯ ನಿರ್ಮಲವಾಗಿ ಸೇವೆಯನ್ನು ಮಾಡು.
ಪತಿಯೇ ಗತಿ ನಿನಗೆ ಬೇರೆ ದೇವರು ಇಲ್ಲ, ಪತಿಯೇ ಸರ್ವಸ್ವವು. ಪತಿ ಸೇವೆಯ ಮಾಡೋ ದಾಸಿಯಂತಿರೋ ನೀನು, ಪತಿಯ ಗೃಹ ಕೃತ್ಯದಲ್ಲಿ ಮಂತ್ರಿ ನೀನವಾಗಿ. ಉಣಿಸುಗಳ ನೀಯಲಾತನ ಮಾತಿಗೆ ನೀನು ಪ್ರೀತಿಯಿಂದೊಡಗೂಡಿ ಸಂತಸದಿ ಬಾಳಿ. ಹೆತ್ತವರ ಮನೆಗಿಂದು ಹೊರಗಾದೆ ನೀ ಮಗಳೇ, ಆ ಮನೆಯೇ ಅವರು ನಿನ್ನವರು ಮುಂದೆ. ಅವರೇ ತಾಯಿಗಳು ಸಕಲ ಭಾಗ್ಯವನ್ನು ಬೆಳೆಸುವರು, ಅವರೇ ದೇವರು ನಿನ್ನ ದೇವರುಗಳು. ಅವ ಬಳುವಳಿ ಕೊಡಲಿ ಮಗಳೇ ನಾ ನಿನಗೆ, ಅವ ವಾಸ್ತುವನಿತ್ತು ಕಳುಹಿಸಲಿ ಮನೆಗೆ. ದೇವನಿತ್ತ ವಾಸ್ತು ವಾಹನವ ಕೊಡಲಿ, ಬಡತನದಲ್ಲಿ ಬೆಂದು ಬಡವಳಾಗಿರ್ಬೋದು. ಕಡು ಮಮತೆಯಳು ನಿನ್ನ ಸಲಹಿದೆನು, ಅಡಿಗಡಿಗೆ ಬರುತ್ತೀರ್ದ ತೊಡರುಗಳ ಸಹಿಸಿ. ಬಡತನದ ಕಡಲಿನಳು ದಡ ಸೇರದಿರ್ದೆ, ಮಗಳೇ ನಾನೇನ ಕೊಡಲಿ. ಹೋಗುವಾಗ ಅಗಲಿಕೆಯ ಉಪದೇಶ ಕೊಡಲೆ, ಸತಿಗೆ ಪತಿಯೆಂಬ ಶ್ರುತವಚನವನರಿತೋ ಮದಿಯುತ್ತಳೆ ನೀನು ನಡೆಸುತ್ತ ಬಾಳಿ. ಪತಿಯೇ ಪರಮ ದೈವವೆಂದು ನಂಬುವುದುವೇ, ನಿಲ್ಕಣ್ಣೊರೆಸಿಕೊಳ್ಳೋ ಮುದ್ದು ನೀನಳದಿರೋ. ತಾಯಿ ಹೋಗುವೆಯ ತಾಯಿರದಂದೆಯಿರ ಕಡೆಯೇರಿವಳ ಮಗಳನು. ಎರಡೋ ಮನೆಗಳ ಹೆಸರು ಖ್ಯಾತಿಗಳು ಉಳಿವಂತೆ, ತುಂಬಿದಾಯುಷ್ಯದಲ್ಲಿ ಬಾಡಿ ಬದುಕಿರೋ ಮಗಳೇ ಸುಮಂಗಲಿಯಾಗಿ. ಓಕೆ, ಇದು ಹೆಣ್ಣೆಳಿಸುವಂತಹ ಒಂದು ಸೋಬಾನೆ ಅಲ್ಲ. ಅತ್ತೆ ಅಂತ ಕೂಗಿದ್ದಾರೆ ಹೆಂಗೆ? ಈಗ ಒಂದು ಗುಡನೆ ಕೊಟ್ಟು ಹುಟ್ಟಂಗೆ ಆತ ಅಂತ ಈಗ ಅಲ್ಲ, ಈ ಟೈಮಲ್ಲೆಲ್ಲ ಎಲ್ಲ ಕೂಗುದು ಆ ತರ ಎಲ್ಲ ಮಾಡುದಲ್ಲ. ಅಲ್ಲ ನಾನ್ ನೋಡ್ದು ನಿನ್ನ ಅವೆಲ್ಲ ಮೊದ್ಲೆಲ್ಲ ಹೆಣ್ಣು ಕೊಡೋದನ್ನ ಹುಡುಗರು ಕೂಡ ಮಾಡ್ತಿದ್ದು, ಅಷ್ಟು ತಲೆ ಹಾಕಿ ಅಂತಿದ್ದು. ನಾನು ಕೂಡ ನೋಡಲ್ಲ, ಕೆಲವೆಲ್ಲ ಹುಡುಗರು ಮಾಡುದು, ಗೋಡೆ ಮಟ್ಟದಲ್ಲಿ ಇವನು ಮಾಡುದು, ಆ ತರ ಎಲ್ಲ ಇದ್ದಾರೆ ಅಲ್ಲ. ಅತ್ತೆ ಈಗ ಇದು ಹೆಣ್ಣೆಳ್ಸಿದೆ ಹೆಣ್ಣೆಳ್ಸಿದ ಶೋಭನೆ ಇದು. ಇನ್ನು ನೆಕ್ಸ್ಟ್ ಹೆಣ್ಣೆಳ್ಸಿನ ಏನು ಹೇಳಿಕೆ ಏನೋ ಉಂಟಾ? ಅದೇನಾರು ಹೇಳ್ರೆ ಒಪ್ಪಿಸುವಂಥದ್ದು ಏನಾರು ಹೇಳ್ರೆ? ಯಾರು ಹೇಳ್ದು? ನೀವು ಹೇಳ್ದ? ನಾವಯ್ಯ ಅಂತ ನಾವ್ ಹೇಳೋ, ಓಕೆನಾ? ಓಕೆ, ಈಗ ಹೆಣ್ಣೆಳ್ಸಿನ ಒಪ್ಪಿಸುವಂತಹ ಇದು ಇಂತ ಏನು ಅದಕ್ಕೊಂದು ಏನು ಸ್ಲೋಗನ್ ಹೇಳ್ದ? ಹೆಣ್ಣೆಳ್ಸು ಮಾತು ಅಲ್ಲ. ಓಕೆ, ಹೆಣ್ಣೆಳ್ಸು ಒಪ್ಪಿಸುವಂತಹ ಮಾತು. ಓಕೆ, ಸ್ಟಾರ್ಟ್ ಮಾಡಿ. ನಾವಯ್ಯ ತಿಳಿಕೆ. ಓಕೆ, ಪರಮ ವೈಭವದಿಂದ ತಮ್ಮ ಇಷ್ಟ ಮಿತ್ರರೊಡಗೂಡಿ ಪುರುಷನ ಕಡೆಯಿಂದ ಆಗಮಿಸಲ್ಪಟ್ಟ ದಿಬ್ಬಣದ ಮುಖ್ಯಸ್ಥರಾದ ಮಹನೀಯರು ಯಾರಯ್ಯ? ನಾವಯ್ಯ. ಹಾಗಾದರೆ ನಾವು ನಮ್ಮ ಜಾತಿಯ ಪೂರ್ವ ಪದ್ಧತಿಯಂತೆ ನಡೆಸುವ ವಿಜ್ಞಾಪನೆಯನ್ನು ಸ್ವೀಕರಿಸಿ ಚಂದ್ರರಾಜನೆಂಬ ವರನಿಗೆ ಪದ್ಮಾವತಿ ಎಂಬ ಕನ್ನಿಕೆಯನ್ನು ವಧುರರನ್ನಾಗಿ ಮಾಡಿದ್ದೇವಷ್ಟೇ. ಈ ಮೊದಲೇ ಮನದತ್ತ ಮಾಡಿ ಅನಂತರ ವಾದ್ಗಾನ ಮಾಡೋಣದಾಯಿತು. ಈ ವಾದ್ಗಾನದ ಮೇರೆಗೆ ತೋರಣ ಮೇಲ್ಕಟ್ಟುಗಳಿಂದ ರಂಗಿಸಲ್ಪಡುವುದು. ಆದರೆ ಇಂದಿನ ದಿವಸ ಪುರುಷನನ್ನು ಮನ್ಮಥನಂತೆ ಈ ಕನ್ನಿಕೆಯನ್ನು ರತಿದೇವಂತಲು ಶೃಂಗರಿಸಿದಲ್ಲಿ ರೂಪಿನಲ್ಲಿ ಹೋಲುವ ಗಂಡಿನ ದಯಾ ಹಸ್ತಗಳಿಗೆ ಏನೊಂದು ಕುಂದುಕೊರತೆ ಇಲ್ಲದೆ
ನಮ್ಮ ಮುದ್ದು ಬಾಲಕಿಯನ್ನು ಪುರೋಹಿತರ ಮಂತ್ರಘೋಷದೊಂದಿಗೆ ಅಗ್ನಿ ಸಾಕ್ಷಿಯನ್ನಿಟ್ಟು ಧಾರೆ ಎರೆದು ಕರಮಣಿಯನ್ನು ಕೊರಳಿಗೆ ಏರಿಸಿ ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸಿಕೊಡುತ್ತೇವೆ. ಹೀಗೆ ಒಪ್ಪಿಸಿಕೊಡುವಾಗ 12 12 24 ವರಹಗಳನ್ನು, ಉಡುವರೆಗೆ ಸೀರೆರವಿಕೆಯನ್ನು, ಧರಿಸುವವರಿಗೆ ಚಿನ್ನಾಭರಣಗಳನ್ನು, ಇನ್ನೂ ಇತರ 10 ಹಲವು ವಸ್ತುಗಳನ್ನು ಕೊಡುತ್ತೇವೆ. ಹೀಗೆ ಕೊಟ್ಟ ಅಲ್ಪ ಇವೇಜಿಗೆ 1ಕ್ಕೆ 10, 10ಕ್ಕೆ 100, 100ಕ್ಕೆ 1000 ಗಟ್ಟಲೆ ವಧಿಪಡಿಸಿಕೊಡುವಂತಹ ಮಹಾಶಯಕರು ಯಾರಯ್ಯ? ಅಯ್ಯ, ನಮ್ಮ ಮುದ್ದು ಬಾಲಕಿಗೆ ಕಡೆಬೈ ಹಲ್ಲು ಬರಲಿಲ್ಲ, ನೆತ್ತಿ ಎಣ್ಣೆ ಆರಲಿಲ್ಲ, ಬುದ್ಧಿ ಜ್ಞಾಪಕ ಬರಲಿಲ್ಲ, ಹಸಿರು ಬಗ್ಗಿಸದವಳ, ಒಣಗಿಲು ಮುರಿದವಳಲ್ಲ, ಬಿಸಿಲು ಕಂಡವಳಲ್ಲ, ಮಳೆಗೆ ನೆನೆದವಳಲ್ಲ, ಹಾಲಲ್ಲಿ ಉಂಡು, ಅಂಗಳದಲ್ಲಿ ಆಡಿ, ತೊಟ್ಟಿಲಲ್ಲಿ ಮಲಗಿ, ಮೆಟ್ಟಲಲ್ಲಿ ಓಡಿ ಬರಬೇಕೆಂದು ಇಚ್ಛಿಸುವಂತಹ ಕನ್ಯಾಮಣಿಗೆ ಸುಬುದ್ಧಿ ನೀಡುವಂತಹ ಶುಭೋದಕರು ಯಾರಯ್ಯ? ಅಯ್ಯ, ನಮ್ಮ ಬಾಲಕಿಗೆ ಮಾವಯ್ಯನ ಮನಗುಣ ಅರಿಯಳು, ಅತ್ತೆಮ್ಮನವರ ಅತಿ ಕೆಲಸ ಗೊತ್ತಾಗ್ಲಿಲ್ಲವೆಂತಲೂ, ಪುರುಷನ ಕೀಟಗುಣ ಪರಿಮಳಿಸಲಿಲ್ಲವೆಂತಲೂ, ಭಾವ ಮೈದುನರ ಭಾವನೆ ಗೊತ್ತಿಲ್ಲವೆಂತಲೂ, ಅಕ್ಕ ತಂಗಿಯರ ಹಂಗಿಗೆ ಒಳಪಡಿಯಲಿಲ್ಲವೆಂತಲೂ, ಕುಟುಂಬದ ಕೂಟಕ್ಕೆ ಕೂಡಲಿಲ್ಲವೆಂತಲೂ, ಮಾತಿನ ವಾಸಿಯಲ್ಲಿ ಕಲಹಗಳು ಉಂಟಾದರೆ ಅಂತಹ ಕಲಹುಗಳನ್ನು ಬೆರಕಲ ಮತಿಯಲ್ಲಿ ಬಾಳುವಂತೆ ಮಾಡುವ ಕೃತಕರು ಯಾರಯ್ಯ? ಅಯ್ಯ ಮಹನೀಯರೇ, ನಮ್ಮ ಬಾಲಕಿಯು ಆಗಾಗ ತವರು ಮನೆಗೆ ಹೋಗಬೇಕೆಂದು ಪತಿಯಲ್ಲಿ ಕೇಳಿದಾಗ ಸತಿಯ ಮಾತನ್ನು ತಿರಸ್ಕರಿಸದೆ ಹಾದೇ ಖರ್ಚಿಗೆ ಹಣವನ್ನು, ಕತೆಬಾದಿಗೆ ಬುತ್ತಿಯನ್ನು, ಭದ್ರತೆಗೆ ಕಾಳಾಳುಗಳನ್ನು ಕೊಟ್ಟು ಕಳಿಸುವಂತಹ ಮುಖ್ಯಸ್ಥರು ಯಾರಯ್ಯ? ಅಯ್ಯ ಸಭಿಕರೇ, ನಾವು ಹೇಳಿದ ಮಾತಿಗೆ ಎರಡೆನಿಸದೆ ಸಹಿ ಎಂದು ಹೇಳುವುದರಿಂದ ನಮ್ಮ ಕನ್ಯಾರತ್ನವನ್ನು ಮಾಣಿಕ್ಯ ಫಲದಂತೆ ಬಾಯಿಸಿಕೊಂಡು ತಾಯಿ ಎಳೆಕರವನ್ನು ಪ್ರೀತಿಸುವಂತೆ ನೀವೆಲ್ಲರೂ ಪ್ರೀತಿಸುವರಾಗಿ ನಂಬಿರುತ್ತೇವೆ. ಇನ್ನು ಮುಂದೆಗೆ ಈ ವಧುವರರು ಅಮರರಾಗಿಯೂ, ಇಂದ್ರನು ಸಂಚಿಕದಲ್ಲಿಯೂ, ದ್ವಾರಕದಲ್ಲಿ ಕೃಷ್ಣನ ರುಕ್ಮಿಣಿಯು, ಅಯೋಧ್ಯೆಯಲ್ಲಿ ರಾಮನ ಸೀತೆಯು, ನಿಪೀತನದಲ್ಲಿ ನಳನು ದಮಯಂತಿಯು, ಕೈಲಾಸದಲ್ಲಿ ಈಶ್ವರನು ಪಾರ್ವತಿಯು, ಬ್ರಹ್ಮಲೋಕದಲ್ಲಿ ಬ್ರಹ್ಮನು ಸಾವಿತ್ರಿ ಅಷ್ಟ ಸೌಭಾಗ್ಯದಿಂದ ಮೆರೆಯುತ್ತಾ ಇರಲಿ. ಪರಮಾತ್ಮನು ಆಶೀರ್ವದಿಸಲಿ, ನಾವೆಲ್ಲರೂ ಆಶೀರ್ವದಿಸುವ. ಓಕೆ, ಲಾಸ್ಟಿಗೆ ಅಂತ ಹೇಳ್ದು ಅದಕ್ಕೆ ಜೈ ಹಿಂದ್ ಅಂತ ಹೇಳ್ದು. ಓಕೆ, ಇದು ಸೂಪರ್ ಇರ್ತದೆ. ಈ ಟೈಮಲ್ಲೆಲ್ಲ ಎಲ್ಲೋ ನಾವಾಯ ತಲಕೆ ಏನು ಊರುಗೌಡ್ರೆಲ್ಲ ಇದ್ದಾರೆ, ನಾವಾಯ ಅಂತ ಹೇಳುವಲ್ಲ. ಓಕೆ, ಸಾಧಾರಣ ಹುಡುಗನ ಮನೆಯು ಸೈಡು ಅದೇ ದಾರೆ ಹೊಯ್ದು ಹೆಣ್ಣೆನ್ಸು ಕೊಡೋ ಹೊತ್ತಿಗೆ ಕುಟುಂಬದ ಹುಡುಗನ ಕುಟುಂಬದ ಹುಡುಗನ ಕುಟುಂಬದ ಹುಡುಗಿಯರ ಕುಟುಂಬದ ಎಲ್ಲೋ ಬೇಕು, ಅಲ್ಲಿ ಉಪಸ್ಥಿತರು ಯಾರು ಅವೆಲ್ಲ ಬೇಕು, ಎಲ್ಲ ಮುಟ್ಟಿಕೊಂಡು ಇದು ಪೂಜೆಲೆಲ್ಲ ಅವೆಲ್ಲ ಹಂಗೆ ಮುಟ್ಟಿಕೊಂಡು ಇರೋ ಒಂದು ಕ್ರಮ ಕೂಡ ಉಂಟು. ಓಕೆ ಆತ. ಈಗ 2 ಜನರದ್ದು ಸಾಧಾರಣ ಶೋಭನೆ ಎಲ್ಲ ಬಾರಿ ಲೈಕ್ ಔಟು, ಸೂಪರ್ ಔಟು. ಮಕ್ಕ ಕೂಡ ಕುತ್ಕೊಂಡು ನೋಡ್ತಿದ್ದೆ, ಹೆಂಗ ಔಟು? ಸೂಪರ್ ಔಟ್ ಅಲ್ಲ. ಓಕೆ, ಈ ತರದ ಶೋಭನೆ ನಾವು ಮುಂದೆ ಕೂಡ ಆಚರಣೆ ಮಾಡ್ಕೊಂಡು ಕೂತಿರುವಂಥದ್ದು, ಮಕ್ಕಳಿಗೆ ಕೂಡ ಹೇಳುವ ರೀತಿಲಿ ನಾವು ಮಕ್ಕಳು ಕೂಡ ಒಟ್ಟಿಗೆ ಕುದಿಸ್ಕೊಂಡು, ಹಾಗಾಗಿ ಮುಂದಿನ ಪೀಳಿಗೆ ಕೂಡ ಇಂತಹ ಶೋಭನೆ, ಇಂತಹ ಆಚರಣೆಗಳು ಕೂಡ ಮುಂದೆ ಹೊರ್ಕೊಂಡು ಹೋಗಲಿ ಅಂತ, ಅಂದ್ರೆ ನಮ್ಮ ಈ ಆಚಾರ ವಿಚಾರಗಳು ಜಾಸ್ತಿ ಎಲ್ಲಾ ಪೀಳಿಗೆ ಕೂಡ ಮುಂದೆ ಹೊರ್ಕೊಂಡು ಹೋಗಲಿ ಅಂತ ನಮ್ಮ ಒಂದು ಸಣ್ಣ ಪ್ರಯತ್ನ. ಅದರಲ್ಲಿ ನೀವು ಬಾರಿ ಲೈಕ್ಲಿ ಶೋಭನೆ 2 ಜನ ಹೇಳಿದರೆ, ಹಾಗಾಗಿ ನೀವು ಕೂಡ ಧನ್ಯವಾದ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಏನು ಫುಲ್ ಶೋಭನೆಯ ವಿಚಾರದಲ್ಲಿ ಒಂದು ಮದುವೆಯಿಂದ ಹಿಡಿದು ಕೊನೆಯವರೆಗೆ ಏನೆಲ್ಲ ಯಾವ ರೀತಿಯಲ್ಲಿ ಉಂಟು ಅಂತ ಹೇಳುವಂಥದ್ರ ನಾವು ಕ್ಲಿಯರ್ ಕಟ್ ಆಗಿ ಏನು ನೋಡೋಕೆ ನಾವು ತಿಳಿಸೋಣ ಅಂತ ಹೇಳಕ್ಕಲ್ಲ. ಅದನ್ನ ಈಗ ನೀವು ಹುಡುಗರಾದಂತ ನೀವು ಕೂಡ ಇದರನ್ನು ಕೈಗೆ ತಕೊಂಡು ಎಲ್ಲೋಕೆ ನಮ್ಮ ಸಂಸ್ಕೃತಿನ ಉಳಿಸೋಕೆ ಭಾವನೆ ನಿಮಗೆ ಹುಟ್ಟಲ್ಲ, ಅದು ನಮಗೆ ದೊಡ್ಡ ಹೌದು. ನಾವು ಅಂದ್ರೆ ನಮ್ಮ ಸಂಸ್ಕೃತಿ ಭಾವನೆಗಳನ್ನ ಎಲ್ಲವೂ ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರೋಕು ಅಂತ. ಆರಭಾಷೆ ಸಂಸ್ಕೃತಿ, ಗೌಡ ಸಂಸ್ಕೃತಿ ಇದೆಲ್ಲ ಆಯಾ ಧರ್ಮಕ್ಕೆ, ಆಯಾ ಜಾತಿಗಳಿಗೆ ಸಂಬಂಧಪಟ್ಟ ಸಂಸ್ಕೃತಿಗ ಉಳ್ಕೊಂಡು ಹೋದರೆ ದೇಶದಲ್ಲಿ ಒಂದು ಒಳ್ಳೆ ರೀತಿಯ ಸುಭದ್ರ ರೀತಿಯಲ್ಲಿ ಹೋಗಕ್ಕೆ ಅಂತ ಹೇಳಕ್ಕ ಅಲ್ಲ. ನಮ್ಮ ಸಂಸ್ಕೃತಿಯನ್ನೇ ಮರೆಯೋದು ನಾವು ಮುಂದೆ ಹೋಗ್ತು ಅಂತ ಹೇಳಕ್ಕೆ. ಓಕೆ, ಹಂಗಾರೆ ನಾವೀಗ ಇವತ್ತಿನ ಈ ಒಂದು ಸಂಚಿಕೆನ ಈ ಒಂದು ನಿಲ್ಸಮ, ಈ ಒಂದು ಏನು ಶೋಭನೆಯ ಮದುವೆಯಲ್ಲಿ ಹೇಳುವಂತಹ ಶೋಭನೆ ಕಾರ್ಯಕ್ರಮನ ಈ ಸಂಚಿಕೆನ ಇಲ್ಲಿಗೆ ನಿಲ್ಸಮಂತ ಹೇಳ್ತಾ, ಇಬ್ಬರಿಗೂ ಕೂಡ ಏನು ಒಳ್ಳೆ ರೀತಿಯಲ್ಲಿ ಶೋಭನೆ ಹೇಳಿಲ್ಲ ರೀ. ಹಾಗಾಗಿ ಇನ್ನು ಹಾಡು ಯಾರಾದ್ರು ಶೋಭನೆ ನಿಮ್ಮ ಗೊತ್ತಿದ್ದು ಯಾರಾದ್ರೂ ಶೋಭನೆ ಇದ್ರೆ ಅವ್ರನ್ನು ಕಮೆಂಟ್ ಮಾಡಿ. ಓಕೆ, ಹಾಗಾಗಿ 2 ಜನ ಕೂಡ ಬಾರಿ ಲೈಕ್ಲಿ ಶೋಭನೆ ಹೇಳಿಲ್ಲ ರೀ. ಶೋಭನೆ ಕೂಡ ಒಳ್ಳೆ ರೀತಿಯಲ್ಲಿ ಬಂದ್ಬಿಟ್ಟು ಈ ಶೋಭನೆ ಕೇಳೋಕೆ ಶೋಭನೆ ಕೇಳೋ ಒಂದು ವರ್ಗನೇ ಇದೆ ನೋಡಿ. ಮದುವೆ ಮನೆಯಲ್ಲಿ ಶೋಭನೆ ಕೇಳಿಕೆ ಕೆಲವು ಬರುವಲ್ಲ ಇದ್ದಾವೆ. ಹಾಗಾಗಿ ನಿಮ್ಮ ಒಂದು 2 ಜನರ ಶೋಭನೆ ಕಾರ್ಯಕ್ರಮ, ಶೋಭನೆ ಹೇಳುವ ಒಂದು ದಾಟಿ ಕೂಡ ಒಳ್ಳೆ ರೀತಿಯಲ್ಲಿ ಉಂಟು. ಮುಂದೆ ಕೂಡ ಹಿಂಗೆ ಮುಂದುವರ್ಸಕನ್ನ ಹೇಳ್ತಾ, ನಮ್ಮ ಪೀಳಿಗೆ ಕೂಡ ಈ ತರ ಶೋಭನೆ ಹೇಳುವಂತಹ ಒಂದು ಅಭ್ಯಾಸನ ರೂಢಿಸ್ಕೊಂಡು ಅಂತ ಹೇಳ್ತಾ, ಇವತ್ತಿನ ಏನು ಈ ಶೋಭನೆಯ ಒಂದು ಮದುವೆಯ ಫುಲ್ಲು ಏನು ಶೋಭನೆಯ ಕಾರ್ಯಕ್ರಮವನ್ನ ಇಲ್ಲಿಗೆ ಎಂಡ್ ಮಾಡುವಲ್ಲ ಹಂಗಾರೆ. ಓಕೆ, ನೋಡಿದಂತ ನೀವು ಕೂಡ ತುಂಬಾ ಖುಷಿ ಆಗಿರ್ದು ಈ ಒಂದು ಶೋಭನೆ ಕಾರ್ಯಕ್ರಮ. ಅಂದ್ರೆ ಶೋಭನೆ ಯಾವ ರೀತಿ ಎಲ್ಲ ಇದ್ದದೆ ಅಂತ ಬೇರೆ ಬೇರೆ ರೀತಿ ಇದ್ದದೆ. ಶೋಭನೆ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿ ಇದ್ದದೆ. ಹಾಗಾಗಿ ನೀವು ಕೂಡ ಏನು ಈ ಒಂದು ಶೋಭನೆಯ ವಿಚಾರಗಳ ಬಗ್ಗೆ ಕಮೆಂಟ್ ಮಾಡಿ, ಯಾವ ರೀತಿ ಎಲ್ಲ ಇತ್ತು ಅಂತ ಹೇಳಿ, ನಿಮ್ಮ ಊರಲ್ಲಿ ಯಾವ ರೀತಿ ಸಂಪ್ರದಾಯ ಆಚರಣೆ ಮಾಡ್ತಾಳೋ ಅದರೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆ ನಿಲ್ಲಿಸ್ತೇವೆ. ನಮಸ್ಕಾರ.